ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಪರದಾಡುವಂತಹ ಪರಿಸ್ಥಿತಿ, ಹೀಗಾಗಿ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ ಆಟೋ ಚಾಲಕರು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗೋಸ್ಕರ ಆಟೋ ಚಾಲಕರು ದಿನಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಇದೆ. ಹೀಗಾಗಿ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ, ಮನವಿ ಸಲ್ಲಿಸಿದ್ದಾರೆ. ಸಂಜಯ್ ನಗರದ ನಿವಾಸದಲ್ಲಿ ಸಚಿವರ ಭೇಟಿಯಾಗಿದೆ. ಆಟೋ ಗ್ಯಾಸ್ ಪೂರೈಕೆ ಮಾಡುವಂತೆ ಚಾಲಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. 1 ಲೀಟರ್ ಗ್ಯಾಸ್ಗೆ 135 ರೂಪಾಯಿ, ಆಕ್ಚುಲಿ ಅದು 65 ರೂಪಾಯಿ ಇತ್ತು ವೀಕ್ಷಕರು, ಈಗ 135 ರೂಪಾಯಿ ಏರಿಕೆಯಾಗಿದೆ. ಸೊ ಇದು ಆಟೋ ಚಾಲಕರಿಗೆ ಸಿಕ್ಕಾಪಟ್ಟೆ ಬೇಸರವನ್ನು ಮೂಡಿಸಿದೆ. ಹೇಗಪ್ಪ ನಾವು ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಅನ್ನುವ ಆಲೋಚನೆಯಲ್ಲಿದ್ದಾರೆ. ಶೀಘ್ರದಲ್ಲೇ ಗ್ಯಾಸ್ ಸಮಸ್ಯೆ ಬಗೆಹರಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. KH ಮುನಿಯಪ್ಪ ಅವರು ಒಂದೂವರೆ ತಿಂಗಳ ಹಿಂದೆ ಈ ಪರಿಸ್ಥಿತಿ, ಒಂದು ತಿಂಗಳ ಹಿಂದೆ ಎಕ್ಸಾಕ್ಟ್ಲಿ ಯುದ್ಧ ಶುರುವಾದಂಥ ಟೈಮ್ನಲ್ಲಿ, ಒಂದು 30 ಡೇಸ್ ಬ್ಯಾಕು ಯುದ್ಧ ಶುರುವಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಈ ಅಡುಗೆ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಯಿತು, ಹೋಟೆಲ್ಗಳ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಯಿತು. ಆಗ ಒಂದು ಮಾತನ್ನು ಹೇಳಿದರು, ಪ್ರತಿನಿತ್ಯ 10,000 ಸಿಲಿಂಡರ್ಗಳನ್ನು ಪ್ರತ್ಯೇಕವಾಗಿ ಹೋಟೆಲ್ನವರಿಗೋಸ್ಕರ ನಾವು ಮೀಸಲಿಟ್ಟಿದ್ದೀವಿ ಅಂತ. ಆ ಸಿಚುವೇಶನ್, ಆ ಪರಿಸ್ಥಿತಿ ಈಗ ಎಷ್ಟರ ಮಟ್ಟಿಗೆ ಸರಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಈಗ ಆಟೋ ಚಾಲಕರು ಸಚಿವರನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು, ಪರಿಸ್ಥಿತಿ ಯಾವ ರೀತಿಗೆ ಸರಿ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಮನವಿಗೆ ಮಾತ್ರ ಸಚಿವರು ಸ್ಪಂದಿಸಿದ್ದಾರೆ. ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದೆ, ಆದರೂ ಕೂಡ 100% ಅದು 3,000 ಸಿಲಿಂಡ್ರೇ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್ನವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯೆ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರಿಗೆ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ, ಈ ಕೆಲಸ ನಾನು ಮಾಡ್ತೀನಿ. ಮೀಟಿಂಗ್ ಯಾವಾಗ ಮಾಡ್ತೀರಾ ಸರ್? ಮೀಟಿಂಗ್ ಯಾವಾಗ ಮಾಡ್ತೀರಾ ಸರ್? 10ನೇ ತಾರೀಕು ಮಾಡ್ತೀನಿ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ? ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಸಾಧ್ಯ ಇದೆ, ಸಾಧ್ಯ. ಆದರೆ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ, ನಾವು ಕೂಡ ಸಹಕಾರ ಕೊಡಬೇಕು. ಸರ್, ಈಗ ಎಲ್ಲಿ ಬಂಕಲ್ಲಿ ಸ್ಟಾಕ್ ಇದೆ, ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದೆ, ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೊಳ್ಳೋಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳು ಮೊದಲು ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಕಷ್ಟ ಬರ್ತಿರ್ಲೇನೋ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ. ಎಲ್ಲಿ ಖಾಲಿ ಇದೆ, ಎಲ್ಲಿ ಸ್ಟಾಕ್ ಇದೆ ಅಂತ ಮಾಹಿತಿಯನ್ನು ಕೊಡಬೇಕಲ್ಲ ಸರ್? ಎಲ್ಲೆಲ್ಲ ಸುತ್ತಾಡ್ತಾರೆ ಪಾಪ ಆಟೋದವರು. ಕಳಿಸಿ ಮಾತಾಡಿ. ನೀನು ಆ ಕಡೆಗೆ ಹೋಗ್ಬೇಕು,